ಶ್ರೀರಾಮ್. ಭಾರತೀಯ ಸಂಸ್ಕೃತಿಯಲ್ಲಿ ಗುರುವಿನದ್ದು ಅತ್ಯಂತ ಶ್ರೇಷ್ಠವಾದ ಸ್ಥಾನ. ಗುರು ಎಂದರೆ ಯಾರು? ಗು ಎಂದರೆ ಅಂಧಕಾರ, ರು ಎಂದರೆ ಅದನ್ನು ನಿವಾರಣೆ ಮಾಡುವವರು. ಯಾರು ಅಜ್ಞಾನದ ಅಂಧಕಾರವನ್ನು ಕಳೆದು ಜ್ಞಾನದ ಬೆಳಕನ್ನು ನೀಡುವರೋ ಅವರೇ ಗುರುಗಳು. ಜ್ಞಾನವೆಂದರೆ ಯಾವುದು? ಮೋಕ್ಷಕ್ಕೆ ಸಾಧನವಾದ ಆಧ್ಯಾತ್ಮಿಕವಾದ ಜ್ಞಾನವೇ ನಿಜವಾದ ಜ್ಞಾನ. ಗುರುವಿನ ಸೇವೆ ಜ್ಞಾನಕ್ಕೆ ಮೂಲ, ಮುಕ್ತಿಗೆ ಸಾಧನ. ಆದ್ದರಿಂದಲೇ ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ ಎಂದು ದಾಸವರೇಣ್ಯರು ಗುರುವಿನ ಮಹತ್ವವನ್ನು ಕೊಂಡಾಡಿದ್ದಾರೆ. ನಮ್ಮ ಪರಂಪರೆಯ ವೈಶಾಲ್ಯತೆ ಹೇಗಿದೆ ಎಂದರೆ, ನಾವು ಹಲವರಲ್ಲಿ ಹಲವು ಕಡೆಗಳಲ್ಲಿ ಗುರುಗಳನ್ನು ಕಾಣುತ್ತೇವೆ. ತಂದೆ, ತಾಯಿ, ಹಿರಿಯರು ಇವರೂ ಕೂಡ ಗುರುಸ್ಥಾನೀಯರೇ. ಅಷ್ಟೇ ಏಕೆ, ನಮಗೆ ಜೀವನದ ಪಾಠವನ್ನು ಕಲಿಸುವ ಪ್ರಕೃತಿಯೂ ಕೂಡ ನಮಗೆ ಗುರುವೇ. ಗುರುಗಳ ಸ್ಮರಣೆ, ಗುರುಗಳ ಸೇವೆ ಎಲ್ಲರಿಗೂ ಯಾವಾಗಲೂ ಅತ್ಯಂತ ಮುಖ್ಯವಾದ ಕರ್ತವ್ಯ. ಗುರುಪೌರ್ಣಿಮೆ ಒಂದು ವಿಶೇಷ ಸುಸಂದರ್ಭ. ಗುರುಗಳ ಮಹತ್ವವನ್ನು, ಗುರು ಶಿಷ್ಯರ ಬಾಂಧವ್ಯವನ್ನು ಸ್ವಲ್ಪವಾದರೂ ತಿಳಿಯಲು. ಹಾಗಿದ್ದರೆ ನಾವು ಒಂದು ಕಥೆಯನ್ನು ಕೇಳೋಣವೇ? ಗುರು ಶಿಷ್ಯರ ಬಾಂಧವ್ಯವನ್ನು ಕುರಿತಾದದ್ದು. ಕೇಳೋಣ. ಉಪಮನ್ಯು ಮತ್ತು ಧೌಮ್ಯರ ಕಥೆಯನ್ನು. ತಮ್ಮ ಆಶ್ರಮಕ್ಕೆ ಸೇರಿದ ಉಪಮನ್ಯುವನ್ನು ಧೌಮ್ಯ ಋಷಿಗಳು ಪರೀಕ್ಷೆ ಮಾಡಬೇಕೆಂದುಕೊಂಡರು. ಅವನನ್ನು ಹಸು ಮೇಯಿಸಿಕೊಂಡು ಸುರಕ್ಷಿತವಾಗಿ ಕರೆದುಕೊಂಡು ಬರುವ ಜವಾಬ್ದಾರಿಯನ್ನು ವಹಿಸಿದರು. ಅದರಂತೆಯೇ ಮಾಡುತ್ತಿದ್ದ ಉಪಮನ್ಯು. ಹೀಗೆಯೇ ಕೆಲವು ದಿನಗಳು ಕಳೆದವು. ಒಂದು ಬಾರಿ ಗುರುಗಳು ಉಪಮನ್ಯುವನ್ನು ಕರೆದು ಕೇಳಿದರು, ಮಗು, ನಿನ್ನ ಆಹಾರಕ್ಕೆ ಏನು ವ್ಯವಸ್ಥೆ ಮಾಡಿಕೊಂಡಿರುವೆ ಎಂದು. ಉಪಮನ್ಯು, ಗುರುಗಳೇ, ನಾನು ಭಿಕ್ಷೆಯನ್ನು ಬೇಡಿ ಜೀವನ ನಡೆಸುತ್ತಿದ್ದೇನೆ ಎಂದು ಹೇಳಿದ. ಆಗ ಗುರುಗಳು, ಮಗು, ನೀನು ತಂದ ಯಾವುದೇ ಪದಾರ್ಥವನ್ನು ಮೊದಲು ಗುರುಗಳಿಗೆ ಅರ್ಪಿಸಬೇಕಲ್ಲವೇ? ನಾಳೆಯಿಂದ ನೀನು ಭಿಕ್ಷೆಯಿಂದ ಬಂದ ಪದಾರ್ಥವನ್ನು ನನಗೆ ಕೊಡು ಎಂದು ಹೇಳಿದರು. ಹಾಗೆಯೇ ಆಗಲಿ ಎಂದು ಹೇಳಿದ ಉಪಮನ್ಯು. ಅದರಂತೆ ತಾನು ಭಿಕ್ಷೆ ಬೇಡಿ ತಂದ ಪದಾರ್ಥವನ್ನು ಗುರುಗಳಿಗೆ ಅರ್ಪಿಸುತ್ತಿದ್ದ ಉಪಮನ್ಯು. ಹೀಗೆ ದಿನಗಳು ಕಳೆದವು. ಉಪಮನ್ಯು ಆಯಾಸವಿಲ್ಲದೆ ಚೆನ್ನಾಗಿಯೇ ಇದ್ದ. ಗುರುಗಳು ಉಪಮನ್ಯುವನ್ನು ಕರೆದು ಕೇಳಿದರು, ಉಪಮನ್ಯು, ಆಹಾರಕ್ಕೆ ಏನು ಮಾಡಿಕೊಂಡಿರುವೆ ಎಂದು. ಉಪಮನ್ಯು, ಗುರುಗಳೇ, ನಾನು 2ನೇ ಬಾರಿ ಭಿಕ್ಷೆಯನ್ನು ಬೇಡಿ ಅದರಿಂದ ನನ್ನ ಜೀವನವನ್ನು ನಡೆಸುತ್ತಿದ್ದೇನೆ ಎಂದು ಹೇಳಿದ. ಆಗ ಗುರುಗಳು, ಮಗು, 2ನೇ ಬಾರಿ ಭಿಕ್ಷೆಯನ್ನು ಬೇಡಿದರೆ ಅದು ಇನ್ನೊಬ್ಬರ ಪಾಲಿನ ಭಿಕ್ಷೆಯನ್ನು ಕಿತ್ತುಕೊಂಡಂತೆ. ಬೇಡ, ಹಾಗೆ ಮಾಡಬೇಡ ಎಂದರು. ಹಾಗೆಯೇ ಆಗಲಿ ಎಂದು ಹೇಳಿದ ಉಪಮನ್ಯು. ಕೆಲವು ದಿನಗಳ ನಂತರ ಗುರುಗಳು ಉಪಮನ್ಯುವನ್ನು ಗಮನಿಸಿದರು. ಉಪಮನ್ಯು ಸೊರಗಿರಲಿಲ್ಲ. ಗುರುಗಳಿಗೆ ಆಶ್ಚರ್ಯವಾಯಿತು. ತಂದ ಮೊದಲ ಭಿಕ್ಷೆಯನ್ನು ತಮಗೆ
ಅರ್ಪಿಸುತ್ತಿದ್ದಾನೆ, ಎರಡನೇ ಬಾರಿ ಭಿಕ್ಷಾಟನೆಗೆ ಹೋಗುತ್ತಿಲ್ಲ. ಹಾಗಿದ್ದರೆ ಏನು ಮಾಡುತ್ತಿದ್ದಾನೆ ಎಂದು ಅವನನ್ನೇ ಕರೆದು ಕೇಳಿದರು. ಉಪಮನ್ಯು, ಈಗ ಆಹಾರಕ್ಕೆ ಏನು ವ್ಯವಸ್ಥೆ ಮಾಡಿಕೊಂಡಿರುವೆ ಎಂದು. ಆಗ ಉಪಮನ್ಯು ಹೇಳಿದ, ಗುರುಗಳೇ, ನಾನು ಹಸುವಿನ ಹಾಲು ಕುಡಿದು ಜೀವಿಸುತ್ತಿದ್ದೇನೆ ಎಂದು. ಗುರುಗಳು, ಮಗು, ಹಸುವಿನ ಹಾಲು ಕರುಗಳಿಗೆ ತುಂಬಾ ಅವಶ್ಯಕ. ನೀನು ಅದನ್ನು ಸೇವಿಸದಿರು ಎಂದು. ಹಾಗೆಯೇ ಆಗಲಿ ಎಂದ ಉಪಮನ್ಯು. ಮತ್ತೆ ಕೆಲವು ದಿನಗಳು ಕಳೆದವು. ಉಪಮನ್ಯುವನ್ನು ಮತ್ತೆ ಗುರುಗಳು ಕರೆದು ಕೇಳಿದರು, ಈಗ ನಿನ್ನ ಆಹಾರಕ್ಕೆ ಏನು ವ್ಯವಸ್ಥೆ ಎಂದು. ಆಗ ಉಪಮನ್ಯು ಹೇಳಿದ, ಗುರುಗಳೇ, ಕರುಗಳು ಹಾಲನ್ನು ಕುಡಿಯುವಾಗ ಚೆಲ್ಲುವ ನೊರೆಯನ್ನು ಸೇವಿಸಿ ನಾನು ಜೀವಿಸುತ್ತಿದ್ದೇನೆ ಎಂದು. ಆಗ ಗುರುಗಳು ಹೇಳಿದರು, ಉಪಮನ್ಯು, ಕರುಗಳು ನಿನ್ನ ಮೇಲಿನ ಕರುಣೆಯಿಂದ ಹೆಚ್ಚು ನೊರೆಯನ್ನು ಚೆಲ್ಲಬಹುದು. ಇದರಿಂದ ಕರುಗಳು ಸೊರಗಬಹುದು ಎಂದು. ಆಗ ಉಪಮನ್ಯು, ಆಗಲಿ ಗುರುಗಳೇ, ನಾನು ನೊರೆಯನ್ನು ಸೇವಿಸುವುದಿಲ್ಲ ಎಂದು ಹೇಳಿದ. ಮತ್ತೆ ಎಂದಿನಂತೆ ತನ್ನ ಕಾಯಕಕ್ಕೆ ಹೊರಟ ಉಪಮನ್ಯು ಹಸುಗಳನ್ನು ಮೇಯಿಸುತ್ತಾ ಹಸಿವಿನಿಂದ ಬಳಲಿದ. ಈಗ ಆಹಾರಕ್ಕೆ ಏನೂ ವ್ಯವಸ್ಥೆ ಇರಲಿಲ್ಲ. ಭಿಕ್ಷಾಟನೆಯಿಂದ ಬಂದ ಆಹಾರವನ್ನು ಗುರುಗಳಿಗೆ ಅರ್ಪಿಸುತ್ತಿದ್ದ. ಎರಡನೆಯ ಭಿಕ್ಷೆಗೆ ಹೋಗುವಂತಿಲ್ಲ. ಹಾಲೂ ಇಲ್ಲ, ನೊರೆಯೂ ಇಲ್ಲ. ಉಪವಾಸದಿಂದ ಬಳಲಿದ. ಕಂಗೆಟ್ಟ ಉಪಮನ್ಯು ಆಹಾರಕ್ಕಾಗಿ ಸುತ್ತಮುತ್ತ ನೋಡಿದ. ಅಲ್ಲಿ ಒಂದು ಗಿಡ ಕಾಣಿಸಿತು. ಆ ಗಿಡದ ಎಲೆಗಳನ್ನಾದರೂ ತಿನ್ನೋಣವೆಂದು ಎಲೆಗಳನ್ನು ಕಿತ್ತು ಬಾಯಿಗೆ ಹಾಕಿಕೊಂಡ. ಅದು ಎಕ್ಕದ ಗಿಡವಾಗಿತ್ತು. ತಿಂದ ತಕ್ಷಣವೇ ಅವನ ಕಣ್ಣುಗಳ ದೃಷ್ಟಿ ಹೊರಟು ಹೋಯಿತು. ಕುರುಡನಾಗಿ ಬಿಟ್ಟ. ಹಾಗೆ ಅಲಿಯುತ್ತಾ ಬಳಿಯಲ್ಲೇ ಇದ್ದ ಒಂದು ಬಾವಿಯಲ್ಲಿ ಬಿದ್ದು ಬಿಟ್ಟ ಉಪಮನ್ಯು. ದೈನ್ಯದಿಂದ ಗುರುಗಳನ್ನು ಕೂಗಿದ, ಗುರುಗಳೇ, ನನ್ನನ್ನು ರಕ್ಷಿಸಿ ಎಂದು. ಆಗ ಅಶ್ವಿನಿ ದೇವತೆಗಳು ಅಲ್ಲಿ ಪ್ರತ್ಯಕ್ಷರಾದರು. ಉಪಮನ್ಯುವನ್ನು ಕರೆದು ಹೇಳಿದರು, ಮಗು, ಈ ಪ್ರಸಾದವನ್ನು ಸ್ವೀಕರಿಸು. ಇದರಿಂದ ನಿನಗೆ ಕಣ್ಣುಗಳು ಕಾಣುವವು ಎಂದು ಹೇಳಿದರು. ತಕ್ಷಣ ಉಪಮನ್ಯು ಹೇಳಿದ, ಬೇಡ, ನನ್ನ ಗುರುಗಳು ಆಜ್ಞೆ ನೀಡುವವರೆಗೂ ನಾನು ಏನನ್ನೂ ಸ್ವೀಕರಿಸಲಾರೆ ಎಂದು. ಅಶ್ವಿನಿ ದೇವತೆಗಳು, ನಿನ್ನ ಗುರುಗಳಿಗೆ ನಾವು ಹೇಳಿ ಒಪ್ಪಿಸುತ್ತೇವೆ. ಅವರು ನಿನ್ನ ಮೇಲೆ ಕೋಪಿಸಿಕೊಳ್ಳುವುದಿಲ್ಲ. ನೀನೇನೂ ಯೋಚಿಸದೆ ಇದನ್ನು ಸೇವಿಸು ಎಂದು ಹೇಳಿದರು. ಆದರೂ ಕೇಳಲಿಲ್ಲ ಉಪಮನ್ಯು. ತಮ್ಮ ಗುರುಗಳು ಬರುವವರೆಗೂ ಹಾಗೇ ಕಾಯುತ್ತೇನೆಂದು ಸುಮ್ಮನೆ ಇದ್ದು ಬಿಟ್ಟ. ಇತ್ತ ಗುರುಗಳು ಇಷ್ಟು ಹೊತ್ತಾದರೂ ಉಪಮನ್ಯು ಬರಲಿಲ್ಲ ಎಂದು ಆತಂಕಗೊಂಡು ಕಾಡಿನತ್ತ ಧಾವಿಸಿದರು. ಅಲ್ಲಿ ಬಾವಿಯ ಬಳಿ ಅಶ್ವಿನಿ ದೇವತೆಗಳನ್ನು ಕಂಡರು. ಅವರಿಗೆ ನಮಸ್ಕರಿಸಿ ವೃತ್ತಾಂತವನ್ನೆಲ್ಲ ತಿಳಿದರು. ತಕ್ಷಣವೇ ಉಪಮನ್ಯುವಿಗೆ ಹೇಳಿದರು, ಮಗು, ನಿನಗೆ ಆಜ್ಞೆ ನೀಡಿದ್ದೇನೆ, ತೆಗೆದುಕೋ ಪ್ರಸಾದವನ್ನು ಎಂದರು. ಪ್ರಸಾದವನ್ನು ಸ್ವೀಕರಿಸಿದ ಉಪಮನ್ಯು. ಅವನಿಗೆ ಕಣ್ಣುಗಳು ಪುನಃ ಕಾಣತೊಡಗಿದವು. ಸಂತೋಷವಾಯಿತು. ಎದುರಿನಲ್ಲಿ ಇದ್ದ ಗುರುಗಳಿಗೆ
ಗುರುಗಳಿಗೂ ಅಶ್ವಿನಿ ದೇವತೆಗಳಿಗೂ ನಮಸ್ಕರಿಸಿದ ಉಪಮನ್ಯು. ತಾವು ಬರುವವರೆಗೂ ಕಾದಿದ್ದು ತಮ್ಮ ಆಜ್ಞೆಯಿಲ್ಲದೆ ಏನನ್ನೂ ಸ್ವೀಕರಿಸಲಾರೆ ಎಂದು ನಿಷ್ಠೆಯಿಂದಿದ್ದ ಶಿಷ್ಯನನ್ನು ನೋಡಿ ಗುರುಗಳಿಗೆ ಮನಸ್ಸು ತುಂಬಿ ಬಂತು. ಉಪಮನ್ಯುವನ್ನು, ಮಗು, ನಿನ್ನ ಗುರುಭಕ್ತಿ ಶ್ರದ್ಧೆ ನನಗೆ ತುಂಬಾ ಮೆಚ್ಚುಗೆಯಾಗಿವೆ. ನಿನಗೆ ಒಳ್ಳೆಯದಾಗಲಿ, ಶೀಘ್ರವೇ ನಿನಗೆ ಬ್ರಹ್ಮಜ್ಞಾನ ಲಭಿಸುವುದು ಎಂದು ಆಶೀರ್ವದಿಸಿದರು. ಗುರು ಶಿಷ್ಯರ ಈ ಅಪೂರ್ವ ಬಾಂಧವ್ಯವನ್ನು ನೋಡಿದ ಅಶ್ವಿನಿ ದೇವತೆಗಳು ಸಹ ಅವರಿಬ್ಬರನ್ನು ಆನಂದದಿಂದ ಹರಸಿದರು. ಈ ರೀತಿ ತನ್ನ ಗುರುಭಕ್ತಿಯಿಂದ ತನ್ನ ಜೀವನದಲ್ಲಿ ಎಲ್ಲಾ ಸುಖವನ್ನು ಪಡೆದ ಉಪಮನ್ಯು ಕೀರ್ತಿವಂತನಾಗಿ ಬಾಳಿದ. ಹಾಗೆಯೇ ಎಲ್ಲರಿಗೂ ಗುರುಗಳ ಸೇವೆ ಅತ್ಯಂತ ಮುಖ್ಯವಾದ ಕರ್ತವ್ಯ. ಹಾಗೆ ಮಾಡುವುದರಿಂದ ಎಂತಹ ಉತ್ತಮ ಫಲ ದೊರಕುತ್ತದೆ ಎನ್ನುವುದಕ್ಕೆ ಉಪಮನ್ಯುವಿನ ಕಥೆ ಒಂದು ದೃಷ್ಟಾಂತ.